ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಮೇಲೆ ದೋಸ್ತಿ ಚಕ್ರವ್ಯೂಹ ಹೆಣೆಯೋಕೆ ತಯಾರಾಗಿದ್ದಾರೆ. ಈಗಾಗಲೇ ಅಲ್ಲಿ ಹಾಲಿ ಸಂಸದರು ಸುರೇಶ್ ಅವರು, ಡಿಕೆ ಸುರೇಶ್ ಅವರಿಗೆ ಚಕ್ರವ್ಯೂಹ ಹೆಣೆಯೋಕೆ ಡಾಕ್ಟರ್ ಅನ್ನ ಕಣಕ್ಕಿಳಿಸೋದರ ಮುಖಾಂತರ ಚೆಕ್ಮೇಟ್ ಕೊಡೋಕೆ ಬಿಜೆಪಿ ಮತ್ತು ಜೆಡಿಎಸ್ ಮುಂದಾಗ್ತಾ ಇದೆ ಅಂತ ಮಾಹಿತಿ. ಸಂಸದ ಡಿಕೆ ಸುರೇಶ್ ಅನ್ನ ಹಣಿಯಲು ಮೈತ್ರಿಕೂಟ ಚಕ್ರವ್ಯೂಹವನ್ನ ಎಣಿತಾ ಇದ್ದು ಡಿಕೆ ಬ್ರದರ್ಸ್ ಮೇಲೆ ಅತ್ತ ಜೆಡಿಎಸ್ ವರಿಷ್ಠರ ಕಣ್ಣಿದೆ. ಈ ಬಾರಿ ಡಿಕೆ ಸುರೇಶ್ ಅವರನ್ನ ಸೋಲಿಸಲೇಬೇಕು ಅಂತ ಎಚ್ಡಿಕೆ ಪಣ ತೊಟ್ಟಿದ್ದಾರೆ. ಇದೀಗ ಡಾಕ್ಟ್ರೇ ಅದಕ್ಕೆ ಸಮರ್ಥ ಅಭ್ಯರ್ಥಿ ಅಂತ ದೋಸ್ತಿ ನಿರ್ಧಾರ ಕೂಡ ಮಾಡಿದೆ. ಹಾಗೂ ಹೀಗೂ ಮಾಡಿ HDD ಅವರ ಮನವೊಲಿಸಿದ್ದಾರೆ ಕೂಡ. ಯಾಕಂದ್ರೆ ದೇವೇಗೌಡರು ಅವರು ವೈದ್ಯ ಲೋಕದಲ್ಲೇ ಬಹಳ ಅದ್ಭುತವಾದ ಹೆಸರು ಮಾಡಿದ್ದಾರೆ. ರಾಜಕಾರಣಕ್ಕೆಲ್ಲ ಅವ್ರು ಬೇಡ ಅಂತ ಹೇಳಿಬಿಟ್ಟಿದ್ರು. ಸೂಕ್ತ ಅಲ್ಲ ಅನ್ನೋದಕ್ಕಿಂತ ಬರ್ದೇ ಇರುವಂತದ್ದೇ ಒಳ್ಳೇದು, ಎಲ್ಲೋ ಒಂದ್ ಕಡೆ ಅವ್ರ ಹೆಸರು ಘನತೆ ಹಾಗೆ ಇರ್ಲಿ ಅನ್ನುವಂತಹ ಮಾಹಿತಿ ಕೊಟ್ಟಿದ್ರು. ಮಗದೊಂದ್ ಕಡೆ ಮಂಜುನಾಥ್ ಅವರು ಕೂಡ ಇದ್ರ ಬಗ್ಗೆ ಸಕಾರಾತ್ಮಕವಾಗಿ ಎಲ್ಲಾ ಟೈಮಲ್ಲೂ ಸ್ಪಂದನೆ ಕೊಟ್ಟಿರ್ಲಿಲ್ಲ. ಇದರ ನಡುವೆ HDK HDK ಅವರ ಮನವೊಲಿಸಿದ್ದಾರೆ ಅನ್ನೋ ಮಾಹಿತಿ ಇದೆ. ಯೋಗೇಶ್ವರ್ ಅವರು ಕೂಡ ಅದನ್ನೇ ಹೇಳ್ತಾ ಇದ್ರು. ಸೊ ಇವರ ಲೆಕ್ಕಾಚಾರದಲ್ಲಿ ಈಗ ಡಿಕೆ ಸುರೇಶ್ ಹಾಲಿ ಸಂಸದರು ಅವ್ರನ್ನ ಮಣಿಸಲು ಅಥವಾ ಸೋಲಿಸೋಕೆ ಡಾಕ್ಟರ್ ಮಂಜುನಾಥ್ ಅವರ ಸೂಕ್ತ ಅಭ್ಯರ್ಥಿ ಅಂತ ನಿರ್ಧಾರ ಮಾಡಿದ್ದಾರೆ. ಬಟ್ ಹೈಕಮಾಂಡ್ ತೀರ್ಮಾನ ತಗೋಬೇಕಿದ್ನ. ಡಿಕೆ ಬ್ರದರ್ಸ್ ನ ಬೆಂಗಳೂರು ಗ್ರಾಮಾಂತರದಲ್ಲಿ ಕಟ್ ಹಾಕೋ ಪ್ಲಾನ್. ಡಾಕ್ಟರ್ ವಿರುದ್ಧ ಪ್ರಚಾರಕ್ಕೆ ಬ್ರದರ್ಸ್ ಬಳಿ ಬೇರೆ ಅಸ್ತ್ರನೇ ಇಲ್ಲ. ಏನಂತ ಹೇಳ್ತಾರೆ, ಇದೇ ದೋಸ್ತಿ ಪಕ್ಷಗಳಿಗೆ ದೊಡ್ಡ ಅಡ್ವಾಂಟೇಜ್ ಆಗಿ ಸಿಗ್ತಾ ಇದೆ. ಸುರೇಶ್ ಸೋಲ್ಸೋಕೆ HDD ಕ್ಷೇತ್ರ ಪರ್ಯಟನೆಗೂ ಕೂಡ ಪ್ಲಾನ್ ಅಂತೆ. ಎಲ್ಲಾ ವರ್ಗದವರು ಮತ ಹಾಕೋ ವಿಶ್ವಾಸದಲ್ಲಿ ಮೈತ್ರಿಕೂಟ ಇದೆ. ಬೇರೆ ಕ್ಯಾಂಡಿಡೇಟ್ ಆದ್ರೆ ಇವರಿಷ್ಟು ಭ್ರಷ್ಟಾಚಾರ ಮಾಡಿದ್ರು, ಇವ್ರ ಕ್ಷೇತ್ರ ಅಭಿವೃದ್ಧಿನೇ ಮಾಡಿಲ್ಲ, ಅದು ಮತ್ತೊಂದು ಹೇಳ್ಬೋದು. ಅದೇ ಡಾಕ್ಟರ್ ಮಂಜುನಾಥ್ ಅವ್ರನ್ನ ತಂದು ನಿಲ್ಸಿದ್ರೆ ಮಾತೆ ಹೊರಡಲ್ಲ. ಈಗ ಅವರು ಬಹಳ ಅದ್ಭುತವಾದಂತಹ ಸಾಧನೆ ಮಾಡಿ ಬಂದಿರುವಂತವ್ರು ವೈದ್ಯಕೀಯ ಲೋಕದಲ್ಲಿ. ಒಂದ್ ರೀತಿ ಭಾವನಾತ್ಮಕವಾಗೂ ಕೂಡ ಜನರನ್ನ ಮತಗಳಾಗಿ ಅದನ್ನ ಪರಿವರ್ತನೆ ಮಾಡಬಹುದು ಅನ್ನುವಂಥದ್ದು ಬಿಜೆಪಿ ಮತ್ತು JDS ನ ಲೆಕ್ಕಾಚಾರ. ಹಾಗಾಗಿ ಅದು ಡೆಫಿನೆಟ್ ಆಗಿ ಬೇರೆ ಕ್ಯಾಂಡಿಡೇಟ್ ಹಾಕೋಕ್ಕಿಂತ ಮಂಜುನಾಥ್ ಅವ್ರನ್ನ ಹಾಕಿದ್ರೆ ಡೆಫಿನೆಟ್ ಆಗಿ ಕಾಂಗ್ರೆಸ್ಗೆ ಒಂದ್ ರೀತಿ ಇದು ಬಹಳ ಕಷ್ಟ ಆಗ್ಬೋದು. ಪ್ರಶ್ನೆಗಳಿಗೆ ನಾನು ಉತ್ತರಿಸಲು ಸಮರ್ಥ ಅಲ್ಲ. ಆದರೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಕ್ಕೆ ಡಾಕ್ಟರ್ ಮಂಜುನಾಥ್ ರವರ ಹೆಸರು ಬಹುತೇಕ ಅಂತಿಮ ಆಗಿದೆ. ಆದರೆ ನಮ್ಮ ರಾಷ್ಟ್ರೀಯ ನಾಯಕರು ಅದಕ್ಕೆ ಪಟ್ಟಿಯನ್ನು ಅನುಮೋದನೆ ಮಾಡಿ ಬಿಡುಗಡೆ ಮಾಡಬೇಕು. ಸ್ಥಳೀಯವಾಗಿ ನಾವೆಲ್ಲರೂ 8 ವಿಧಾನಸಭಾ ಕ್ಷೇತ್ರದ ಭಾರತೀಯ ಜನತಾ ಪಾರ್ಟಿಯ ಪ್ರಮುಖರು ಮತ್ತು JDSನ ಪ್ರಮುಖರು ಒಟ್ಟಾಗಿ ಸೇರಿಕೊಂಡು ಅವರೇ ಅಭ್ಯರ್ಥಿ ಆಗಬೇಕು, ಅವರ ಅಭ್ಯರ್ಥಿ ಆದರೆ ಸೂಕ್ತ ಅಂತೇಳಿ ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ. ಈ ಸಂದೇಶವನ್ನು JDSನ ವರಿಷ್ಠರಾದಂಥ ಕುಮಾರಸ್ವಾಮಿಯವರು ದೆಹಲಿಗೆ ಒಯ್ತಾ ಇದ್ದಾರೆ. ಬಹುಶಃ ನಾಳೆದಲ್ಲಿ ಪಟ್ಟಿ ತೀರ್ಮಾನ ಆಗಿ ಪಟ್ಟಿ ಬಿಡುಗಡೆ ಆದಾಗ ಅವರ ಹೆಸರು ಆಚೆ ಬರ್ಬೋದು.